ಸೂತ್ರ 27. ತಚ್ಛಿದ್ರೇಷು ಪ್ರತ್ಯಯಾಂತರಾಣಿ ಸಂಸ್ಕಾರೇಭ್ಯಃ. ಪದಗಳ ವಿಭಾಗ. ತತ್ ಛಿದ್ರೇಷು ಪ್ರತ್ಯಯ ಅಂತರಾಣಿ ಸಂಸ್ಕಾರೇಭ್ಯಃ. ತತ್ ಅಂದರೆ ಇಲ್ಲಿ ಕೈವಲ್ಯದ ಬಗ್ಗೆ ಯೋಚಿಸುತ್ತಿರುವಂತಹ ಮನಸ್ಸು, ಚಿತ್ತ. ಛಿದ್ರೇಷು ಅಂದರೆ ರಂಧ್ರಗಳು. ಪ್ರತ್ಯಯ ಎಂದರೆ ಸ್ವಾಭಾವಿಕವಾಗಿ ಯೋಗಿ ಶ್ರೇಷ್ಠನಿಗೆ ಲೋಕ ಸಂಪರ್ಕವಾಗುವಂತಹದ್ದು. ಅಂದರೆ ಹಸಿವು, ಬಾಯಾರಿಕೆ, ನೀರಡಿಕೆ, ಗಾಳಿ, ಜನಸಂಪರ್ಕ, ಶಿಷ್ಯ ಸಮೂಹ, ಇವುಗಳೆಲ್ಲ ಪ್ರತ್ಯಯಗಳು. ಸಂಸ್ಕಾರೇಭ್ಯ ಅಂದರೆ ಅವನ ಅಂತರಾಳದಲ್ಲಿ ಕೈವಲ್ಯವನ್ನು ಪಡೆಯಬೇಕಾ ಎಂಬ ಸ್ವಭಾವ. ಸಂಸ್ಕಾರ ಅಂದರೆ ಸ್ವಭಾವ. ಇಲ್ಲಿ ಕೈವಲ್ಯವನ್ನು ಪಡೆಯಲೇಬೇಕೆಂಬ ಸ್ವಭಾವ. ಅಂತರಾಣಿ ಎಂದರೆ ಚಿತ್ತದ ಸ್ವಭಾವ. ಭಾವಾರ್ಥ: ಯೋಗಿ ಶ್ರೇಷ್ಠನು ಈ ಹಂತದಲ್ಲಿ ತನ್ನತನವನ್ನೆಲ್ಲ ತ್ಯಜಿಸಿದ್ದರೂ ಕೂಡ, ಹಾಗೂ ಸ್ಮೃತಿ ಸಂಸ್ಕಾರಗಳು ಕೂಡ ಕ್ಷಯಿಸಿದ್ದರೂ, ಅವನ ಇಚ್ಛೆಗಳು ಕ್ಷಯವಾಗಿದ್ದರೂ ಕೂಡ ಸ್ವಾಭಾವಿಕವಾಗಿ ಸ್ವಲ್ಪ ಕಾಲದ ಮಟ್ಟಿಗೆ ಮಾತ್ರ ಕೈವಲ್ಯವನ್ನು ಪಡೆದುಕೊಂಡು ಅವನು ಶರೀರಧಾರಿಯಾಗಿರುವುದರಿಂದ ಮತ್ತೆ ಲೋಕದ ಸಂಪರ್ಕವನ್ನು ಅವನು ಪಡೆಯುತ್ತಾನೆ. ಲೋಕದ ಸಂಪರ್ಕಗಳು ಅಂದರೆ ಪ್ರತ್ಯಯಗಳು: ಗಾಳಿ, ನೀರು, ಬಾಯಾರಿಕೆ, ಹಸಿವು, ಜನಗಳ ಸಂಪರ್ಕ, ಶೆಕೆ, ಚಳಿ, ಇವುಗಳು ಛಿದ್ರಗಳಲ್ಲಿ, ರಂಧ್ರಗಳಲ್ಲಿ ಮತ್ತೆ ಪ್ರವೇಶ ಮಾಡುತ್ತವೆ. ಯೋಗಿ ಶ್ರೇಷ್ಠನು ತನ್ನ ಆತ್ಮಬಲದಿಂದ ಇವುಗಳನ್ನೆಲ್ಲ ನಿರೋಧ ಮಾಡಿದರೂ ಕೂಡ ಭಗವಂತನ ಶರಣಾಗತಿಯಿಂದ, ಈಶ್ವರ ಪ್ರಣಿಧಾನದಿಂದ, ಪರಮಾತ್ಮನ ಕರುಣೆಯಿಂದ ಅವನು ಇದನ್ನು ನಿರೋಧ ಮಾಡಲು ಸಾಧ್ಯವಾಗುತ್ತೆ. ಅನನ್ಯಾಶ್ಚಿಂತೆಯಂತೋ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಯಾರು ನನ್ನನ್ನು ಸದಾಕಾಲ ಸ್ಮರಿಸುತ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು. ಅದರ ಅರ್ಥ, ಅವರು ಸ್ವಲ್ಪವಾದರೂ ಪ್ರಯತ್ನ ಮಾಡಬೇಕಾಗುತ್ತದೆ. ಹಸಿವು, ಬಾಯಾರಿಕೆ ಇವುಗಳಿಗೆ ಹತ್ತಿರದಲ್ಲಿ ಸಿಗುವಂತಹ ಕಡೆ ಅವರು ಪ್ರಯತ್ನ ಮಾಡಲೇಬೇಕಾಗುತ್ತದೆ. ಅದೇ ರೀತಿ ಇಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಿದರೂ ಅದಕ್ಕೂ ಮುಂಚೆ ಆತ್ಮಬಲವು ಬೇಕಾಗುತ್ತದೆ. ಆತ್ಮಬಲದಿಂದ ಅವನು ಪ್ರಯತ್ನ ಮಾಡಿದಾಗ ನಂತರ ಪರಮಾತ್ಮನ ಪ್ರಯತ್ನದಿಂದ ನಿರೋಧಾತ್ ಸರ್ವ ನಿರೋಧೇ, ಸಮಾಧಿಪಾದ 51ನೇ ಸೂತ್ರದಲ್ಲಿ ನಿರ್ಬೀಜ ಸಮಾಧಿಗೆ ಈ ರೀತಿ ಹೇಳಿರುತ್ತಾರೆ. ಅದು ಈ ಸೂತ್ರಕ್ಕೆ ಅಧ್ಯಾಹಾರವಾಗಿದೆ. ಸೂತ್ರ 28. ಆನಮೇಷಾಂ ಕ್ಲೇಶವದುಕ್ತಂ. ಪದಗಳ ವಿಭಾಗ. ಆನಂ ಏಷಾಂ ಕ್ಲೇಶವತ್ ಉಕ್ತಂ. ಪದಗಳ ಅರ್ಥ: ಆನಂ ಅಂದರೆ ಸಮಸ್ಯೆಗಳಿಗೆ ಪರಿಹಾರ, ಔಷಧಗಳು. ಏಷಾಂ ಅಂದರೆ ಸೂಕ್ಷ್ಮ ಶರೀರದ 7 ವಿಭಾಗಗಳಲ್ಲಿ ಇರುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಸ್ಮೃತಿ ಸಂಕರಗಳು, ಪ್ರದೂಷಣೆಗಳು. ಕ್ಲೇಶವತ್ ಅಂದರೆ ಕ್ಲೇಶದಿಂದ ಬಿಡುಗಡೆ ಹೊಂದುವಂಥದ್ದು.
ಉಕ್ತಂ ಅಂದರೆ ಹೇಳಲ್ಪಟ್ಟಿದೆ. ಭಾವಾರ್ಥ ಹಾನಮೇಷಾಂ ಅಂದರೆ ಸ್ಥಿತಿ ಸಂಕರದಲ್ಲಿರುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಪ್ರದೂಷಣೆಗಳು ಇವು ಸೂಕ್ಷ್ಮ ಶರೀರದ 7 ವಿಭಾಗಗಳಲ್ಲಿ ಇರುತ್ತದೆ. ಇದನ್ನು ಪರಿಹಾರ ಮಾಡಿಕೊಳ್ಳುವಂತಹ ಉಪಾಯವು ಆನಮೇಷಾಮಾಗಿದೆ. ಇಲ್ಲಿ ತಸ್ಯಾಪಿ ನಿರೋಧೆ ಸರ್ವ ನಿರೋಧ ನಿರ್ಬೀಜ ಸಮಾಧಿ ಅಂದರೆ ಇವೆಲ್ಲವನ್ನು ಕೂಡ ನಿರೋಧ ಮಾಡುವಂತಹದ್ದು ನಿರ್ಬೀಜ ಸಮಾಧಿ. ಪ್ರತಿಪ್ರಸವ ಹೇಯಾಹ ಸೂಕ್ಷ್ಮಾಹ ಸಮಾಧಿ ಪಾದದಲ್ಲಿ ಹೇಳಲಾಗಿದೆ. ನಿರ್ಬೀಜ ಸಮಾಧಿ 50ನೇ ಸೂತ್ರದಲ್ಲಿ ಹೇಳಲಾಗಿದೆ. ಪ್ರತ್ಯಯಗಳಿಗೂ ಪ್ರತಿಬಂಧವನ್ನು ಮಾಡಬೇಕು ಎಂದು ಈ ಸೂತ್ರಗಳಲ್ಲಿ ಹೇಳಲಾಗಿದೆ. ಪ್ರಸವ ಹೇಯ ಸೂಕ್ಷ್ಮ ಅಂದರೆ ಯಾವುದನ್ನು ನಾವು ತ್ಯಜಿಸಬೇಕೋ, ಯಾವುದು ಸೂಕ್ಷ್ಮಾತಿ ಸೂಕ್ಷ್ಮವಾಗಿರುತ್ತವೋ ಅವು ಮತ್ತೆ ಮತ್ತೆ ಹುಟ್ಟುತ್ತವೆ. ಈ ಸಂದರ್ಭದಲ್ಲೂ ಅದನ್ನು ನಾವು ಗಮನಕ್ಕೆ ತೆಗೆದುಕೊಳ್ಳಬೇಕಾಗುತ್ತದೆ. ಉದಾಹರಣೆಗೆ, ನಾವು ಊಟ ಮಾಡಿರುವುದರಲ್ಲಿ ಏನಾದರೂ ವ್ಯತ್ಯಾಸವಿದ್ದರೆ ಅದು ವಾಂತಿ ಮಾಡುವ ಮೂಲಕ ಹೊರಗಡೆ ಬರುತ್ತದೆ. ಇದಕ್ಕೆ ಪ್ರತಿಪ್ರಸವ ಎಂದು ಹೇಳಲಾಗಿದೆ. ಮತ್ತೆ ಕೆಲವು ಒಳಗೆ ಉಳಿದುಕೊಂಡಿರುವುದರಿಂದ ಅದನ್ನು ವಿರೇಚನ ಮಾಡಿಸುವುದರ ಮೂಲಕ ಅದನ್ನು ಹೊರಗೆ ಹಾಕಲಾಗುತ್ತದೆ. ಇಲ್ಲಿ ವಿವೇಕ ಖ್ಯಾತಿ ಎಂಬುದು ವಿರೇಚನದಂತೆ ಪರಿಹಾರವನ್ನು ನೀಡುತ್ತದೆ. ಈ ರೀತಿ ಎಲ್ಲವನ್ನು ತ್ಯಜಿಸಿ ನಿರ್ಬೀಜ ಸಮಾಧಿಯೆಡೆಗೆ ಹೋಗುವುದೇ ಒಂದು ಹಾನೋಪಾಯವಾಗಿದೆ.